ಸೋದರ ಮಾವ ಸೋದರ ಮಾವ ಶಕುನಿ ಎಲ್ಲವೋ ಮೂರ್ಖ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು. ಅಂದೇ 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 ನಿನ್ನ ಭಾಗದ ಶನಿ ಕುಲಂಗಾರ ಕುಲಕುಟೀರ ಪರಮ ಪಾತಕಿ. ಅಂದು ನನ್ನ ಅಣ್ಣ ತಮ್ಮಂದಿರು ನಾಶವಾದಂತೆ ಇಂದು 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 ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಿನ್ನ ಅಣ್ಣ ತಮ್ಮಂದಿರ ರುಂಡ ಮುಂಡಗಳು ಎಂದು ಎಂದು ರಕ್ತದ ಕಾಲುಕೊಂಡು ಹೋಗುವುದನ್ನು ನನ್ನೀ ವಕ್ರ ಚಕ್ಷುಗಳಿಂದ ವೀಕ್ಷಿಸುವೆನು. ಈ ನನ್ನ ವಕ್ರ ಚಕ್ಷುಗಳಿಂದ ವೀಕ್ಷಿಸುವೆನು. ಅಂದೇ 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 ಈ ಸೌಬಲ ರಾಜ ಶಕುನಿಯ ರೋಷವೇಷಕ್ಕೆ ಸುರಪಾನ ಅಲ್ಲ ಅಲ್ಲ ಮಧುಪಾನ. ಅದು ಅಲ್ಲ ಅದು ಅಲ್ಲ ಅದೇ 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 ರಕ್ತಪಾನ. ಧೃತರಾಷ್ಟ್ರಪ್ರಿಯ ಪುತ್ರ ಅಸ್ಥಿರಾವತಿಯ ಮಣಿಮಕುಟ ಧನ್ಯೋದರ ಸಾರ್ವಭೌಮಾಗ್ನಿ ಬಹುಪರ ಮಾವ ಬಂದು ಗುರು ಸಾರ್ವಭೌಮಂ ಅವಿಪರಾಕ್ರಮಿ ನಾನೆಂದೆನಿಸಿರ್ಪೇ. ಚಲದಿಂ ಬಂದು ಗುರು ಸಾರ್ವಭೌಮಂ ಅವಿಪರಾಕ್ರಮಿ ನಾನೆಂದೆನಿಸಿರ್ಪೇ. ವರಧೀರ ಕ್ಷತ್ರಿಯ ಕುಲ ಪ್ರಖ್ಯಾತಿವೆನ್ನನ್ವಯಂ ಹಸ್ತಿನಾಪುರ ಚಕ್ರೇ ದುಶ್ಯಾಸನ ಸೈಂಧವರನ
ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ವಿದುರ ಚಿಕ್ಕಪ್ಪ, ಸೋದರ ದುಶ್ಯಾಸನ, ಸೈಂಧವರಾಜ, ರೋಣಮಿತ್ರ, ಸೋದರ ಮಾವ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನೇನಾದರೂ ಕೇಳಿದಿರಾ? ರಾಜ್ಯಾದಿ ಸಕಲೇಶ್ವರಗಳನ್ನೆಲ್ಲ ಕಳೆದುಕೊಂಡು ನನಗೆದರಿ ಕಾಡು ಬೇಡುಗಳಲ್ಲಿ ಅಲೆದಾಡಿ ಬಂದ ಗದಿಗೆಟ್ಟ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವರಂತೆ. ನೋಡಿದಿರಾ ಎಷ್ಟರ ಮಟ್ಟಿಗೆ ಅವರ ಅಟ್ಟಹಾಸ. ಸುಯೋಧನ, ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವಲ್ಲವೇ? ಹೌದು, ಏನು ಹೇಳಿದೆ? ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿಯಲ್ಲಿರುವುದು 11 ಅಕ್ಷೋಹಿಣಿ ಸೈನ್ಯದಳ. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮರಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಹೋಗುವರು. ಅದು ಹೋಗಿರಲಿ ಸಹೋದರ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಾನು ಮತ್ತೆ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿನಲ್ಲಿ ಬೆಳೆದ ನನಗೇಕೆ ಅದರ ಚಿಂತೆ? ಜೈ ಜೈ ಪತಿ, ಜೈ ಜೈ ಕೃಷ್ಣ. ಪುರುಷೋತ್ತಮನು ಬರ್ತಿರುವಲ್ಲಿ ಬರಲಿ, ಬಹಳ ಸಂತೋಷ. ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ರಾಜಾದಿ ರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ದನಕಾಯುವ ಗೊಲ್ಲನು ಪುರುಷೋತ್ತಮನೇ ಮಾವ. ಬಂದವನು ನೇರವಾಗಿ ನಂದರ ಮನೆಗೆ ಬಾರದೆ ಅವನ ಹುಟ್ಟುಗುಣಗನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದವನು ಪುರುಷೋತ್ತಮನೇ. ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡಿ ಎಂದು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಚಕ್ರವರ್ತಿಯಾದ ನಾನು ದಾಸಿಪುತ್ರನಾದ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ದಾಸಿಪುತ್ರನ ನೀತಿ ಮಾತುಗಳು ಚಕ್ರವರ್ತಿಯಾದ ನಿನಗೆ ಅನವಶ್ಯಕ. ಸಹೋದರ, ಬಲವಂತನಾದ ಚಕ್ರವರ್ತಿಗೆ ಸರ್ವರು ಅಧೀನರು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪದ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನಗಳು ಅನವಶ್ಯಕ. ಸಹೋದರ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಈ ನನ್ನ ರಾಜಸಭೆಯ ಮರ್ಯಾದೆಯನ್ನು ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಆಚೆಗೆ ಕೂಡಲೇ ಸಮಯ ಬಿಟ್ಟು ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಬಾಪು ಯುವರಾಜ, ಬಾಪು. ಛೀ ವಿವೇಕಿ, ತುಂಬಿದ ರಾಜ್ಯಸಭೆಯಿಂದ ನನ್ನನ್ನು ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನ್ನಲ್ಲಿ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮಸೇನನು ಮಾಡಿದ್ದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ
ಅದನ್ನು ತಡೆಯಲಿಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಘಾತಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಅವರೇನಾದರೂ ರಣರಂಗದಲ್ಲಿ ಧನುರ್ಧಾರಿಗಳಾಗಿ ಯುದ್ಧಕ್ಕೆ ನಿಂತಿದ್ದೇ ಆದರೆ ಅವರನ್ನು ಎದುರಿಸುವ ವೀರರು ಯಾರೂ ಇರುತ್ತಿರಲಿಲ್ಲ. ಹೆಚ್ಚಿದೆಯಾ ವೀರ ಕರ್ಣ? ದುರದೋ ಪಾರ್ಥನ ಶಿರವಂ ಧರಣಿಗೆ ಕರ್ಣ. ದುರದೋ ಪಾರ್ಥನ ಶಿರವಂ ಧರಣಿಗೆ ಉರುಳಿಸುವೆನೆನುತ ಶಪಥವನ್ನಂತೂ ಮಹೇಶ್ವರ ಕುವರನಂ ಮೆಚ್ಚಿಸಿ ಘನ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಂತೂ ನಿನಗೆ ಸಮನ ಕರ್ಣ. ಕರ್ಣ, ಚಕ್ರವರ್ತಿ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರಿದೀಯಾ? ಈ ವಿದುರನ್ನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕಾದ ಪ್ರಯೋಜನವಾದರೂ ಏನು ಕರ್ಣ? ಹೋಗಲಿ ಬಿಡು ಕರ್ಣ, ಹೋಗಲಿ ಬಿಡು. ಈಗ ಕೇಳಿರಿ ಎಲ್ಲರೂ, ದೂತನಾಗಿ ಬರ್ತಿರುವ ಆ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೆ ಆದರೆ ಅಂತವರು ಯಾರೇ ಆಗಲಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗಬಹುದು. ಎತ್ತರ ಸೋದರ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನೆಲ್ಲ ಸಿದ್ಧವಾಗಿರುವುದು. ಓಹೋ, ಸಿದ್ಧವಾಗಿರುವುದು. ತೆಗೆದುಕೊಂಡು ಬಾ. ಆ ಕಳ್ಳ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡಿತ ಕುಳಿತುಕೊಳ್ಳುವೆನು. ದುರ್ಯೋಧನ ಎಷ್ಟು ದುರಹಂಕಾರದಿಂದ ಕುಳಿತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ನನ್ನನ್ನು ಗೌರವಿಸುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ಒಂದೂ ತಿಳಿಯದಲ್ಲ. ಸುಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಚೇಚೆ, ಮೇಲೇಳು ಸುಯೋಧನ. ಚಂದ್ರಕುಲ ಚಕ್ರೇಶ್ವರನಾದ ನಾನು
ನಿನಗೆ ನಮಸ್ಕರಿಸುವುದೇ ಕೃಷ್ಣ. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಡಿಯಿಂದ ಮುನಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡವೋ ಗೊಲ್ಲ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ, ಆದರೆ ಈ ಮಾತೃಭೂಮಿಗೆ ಹೊರತು ನಿನಗಲ್ಲ. ಬಂದದ್ದಾಯ್ತು, ಕುಳಿತುಕೋ ಪಾಂಡವರಾಯ ಬಾರಿ. ಕೃಷ್ಣ, ನಿನಗೆ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದೇನು? ಇದ್ದೇ ಇದೆ. ಸದಾ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಈ ದಿನ ನನ್ನ ರಾಜಸಭೆಯ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. रिपु भयंकर रूप मनोहर छाप विद्युशूर कर्णन परमात्मा, रिपु भयंकर रूप मनोहर छाप विद्युशूर कर्णन परमात्मा, चाप विद्युशूर कर्णन परमाप्त, सोदर मावना सोदर मावना कौरवेश्वरा सोदर मावना हितदी
ಹಣು ಜರು ಬಿಡು ಪಂತ ಸಲ್ಲದುವಯ್ಯ ಸಾಧಿಸದಿರೋ ಜನ ಸಲ್ಲದುವಯ್ಯ ಸಾಧಿಸದಿರೋ ಜನ ದೇಶಕ್ಕೆ ಹಣು ಜರು ಬಿಡು ಪಂತ ದುರ್ಯೋಧನ ದುರುಳ್ಳರ ಮೋರ್ಯಗೆ ಕಿವಿ ಕೊಡದಿರು ಜೋಗೆ ದುರುಳ್ಳರ ಮೋರ್ಯಗೆ ಕಿವಿ ಕೊಡದಿರು ಜೋಗೆ ಜಟವನೆ ಪಾಲಿಪೋ ಧರ್ಮದೊಳೆ ವಾರ ಜಟವನೆ ಪಾಲಿಪೋ ಧರ್ಮದೊಳೆ ವಾರ ಏತಕ್ಕೆ ಹಣು ಜರು ಬಿಡು ಪಂತ ಬಿಡು ಪಂತ ಬಿಡು ಪಂತ ದುರ್ಯೋಧನ ಪಾಂಡವರು ಯಾರು? ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ದ್ವೇಷವೇ? ಅನ್ಯೋನ್ಯತೆಯಿಂದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ, ಇದು ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪನವರು. ನಮಗುಪದೇಶ ಮಾಡುವರಲ್ಲಿ ನೀವು ಒಬ್ಬರಾದಿರೋ? ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡುವುದು? ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂಥವರ ಹಿರಿಯವರ ಕರ್ತವ್ಯ. ಇಡೀ ಅಖಂಡ ಸಾಮ್ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳೋರಲ್ಲೇ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರ್ತಿರುವವಲ್ಲವೇ? ಆ ಪಾಂಡವರ ನಿರ್ದೋಷಗಳೇನು? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಇನ್ನು ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿನನ್ನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಂದ್ರಪ್ರಸಾದ 5 ಗ್ರಾಮಗಳನ್ನಾದರೂ ಕೊಡಿಯ. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಿರುವವು. ಅಲ್ಲಿಗೆ ಬೇಕಾದರೂ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾಪಾತ್ರೆಯನ್ನು ಕೊಡುವವು. ಹೋಗಲಿ. ನಮ್ಮ ಭೀಮಸೇನನು ಮಹಾವರಟ, ಅವನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ. ಏನು ಹೇಳಿದೆ ಕೃಷ್ಣ? ಹೇಳು ಮತ್ತೊಂದು ಸಾರಿ, ಮತ್ತೊಂದು ಸಾರಿ. ನಮ್ಮ ಭೀಮಸೇನನು ಮಹಾವರಟ, ಅವನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ ಎಂದೆ. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ವಿಚಾರವನ್ನು ಮಾತನಾಡುತ್ತಿರುವ ಈ ನಿನ್ನ ಮಾಯಾ ನಾಟಕವನ್ನ ನಾನೇನು ಹೊರೆಯದವನೆಂದು ಭಾವಿಸಿದೆಯಾ ಕೃಷ್ಣ? ಹಿಂದೆ ನೀನು ವಾಮನನಾಗಿ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ, ಮೊದಲನೇ ಹೆಜ್ಜೆ ಭೂಮಿಗೂ, 2ನೇ ಹೆಜ್ಜೆ ಆಕಾಶಕ್ಕೂ, 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ಈ ನಿನ್ನ ಪಾಪದ ಪಾದವನ್ನಿಟ್ಟು ಕೊಲೆ ಪಾದಕಿಯಲ್ಲವೇ? ಅದು ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣಕ್ಕೋ ಅಥವಾ ನಿನ್ನ ಸ್ವಾರ್ಥಕ್ಕೋ? 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಗತಿಯಾಗಾದ ಮೇಲೆ ಇನ್ನು 1 ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲಿ. 1 ಊರಲ್ಲ, 1 ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವವನು ಅಲ್ಲ, ಈ ಛಲದಂಕನಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ
ಕುಮಾರದಿಂದ ವಾಕ್ಪಟುತ್ವ ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಹಾಗಲ್ಲ ಕೃಷ್ಣ, ನಾನು ಹೇಳುವುದನ್ನು ಕೇಳು. ಈ ಕೌರವನನ್ನು ಸದೆ ಪಡಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ಇನ್ನಂತಹ ಕಪಟಿ ಅಸ್ಥಿಯವನ್ನು ಬೆಳೆಸಿರುವರಲ್ಲವೇ ಆ ಪಾಂಡವರು? ಅದು ದುಸ್ಸಾವಾಸ. ನಾವೇ ವೀರರು, ಸಮರ್ಥರು. ದುರ್ಯೋಧನ ದುಶ್ಯಾಸನರಾದಿಯಾಗಿ ಹುಡಿಗಾಯ್ದು ಇಡೀ ಬರದ ಖಂಡದಲ್ಲಿ ತಮ್ಮ ಧ್ವಜಪದಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಓ ಪಾಂಡವರು? ಅದು ದುರಾಶಯ. ನಾವೇ ವೀರರು, ಸಮರ್ಥರು ಎಂದು ಹೆಮ್ಮೆ ಪಟ್ಟಿಕೊಳ್ಳುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಭಿಮಾನ. ಎಚ್ಚೇನು ಕೃಷ್ಣ, ನೀವುಗಳು ಯಾರೇ ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲೋದರೂ ಒಪ್ಪಿದವು. ಈ ಕುರುಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ. ಬೇಡಿ ಪಾಂಡವರ ಕೋಡಿ ಮಾಡುವುದು ಬೇಡ ಬೇಡ. ಬೇಡಿ ಪಾಂಡವರ ಕೋಡಿ ಮಾಡುವುದು ಬೇಡ 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 ಬೇಡವೋ ಬೇಡ ಬೇಡ ಬೇಡವೋ. ಕಾಡು ಕರೆಯದು ಕಾಡಿಗೋಗಲಿ, ಕಾಡು ಕರೆಯದು ಕಾಡಿಗೋಗಲಿ. ಕೊಡಲಾಗದು ಈ ರಾಜ್ಯವನ್ನು, ಬಿಡಲಾಗದು ರಾಜ್ಯವನ್ನು, ಬಿಡಲಾಗದು ಭೂಮಿಯನ್ನು. ಬೇಡಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಗಟ್ಟುವೆ ಗಟ್ಟುವೆ ಪರಪರ ಪಾಂಡವ ಪಡೆಗಳ ನಿಲ್ಲದ, ಪರಪರ ಪಾಂಡವ ಪಡೆಗಳ ನಿಲ್ಲದೆ ಗಟ್ಟುವೆ. ಬೆಟ್ಟು ತೈಗಲೆ ಸಾಗ ಕಟ್ಟವ ಪರಮಾತ್ಮೋದ, ಬೆಟ್ಟು ತೈಗಲೆ ಸಾಗ ಕಟ್ಟವ ಪರಮಾತ್ಮೋದ. ಗಟ್ಟುತ್ತೆ ಕೊಟ್ಟುತ್ತೆ ಪುಡುಪುಡೆ ಗಟ್ಟುತ್ತೆ ಗಟ್ಟುತ್ತೆ ಕಡೆ ಗಟ್ಟುವೆ. ಪರಪರ ಪಾಂಡವ ಪಡೆಗಳ ನಿಲ್ಲದೆ ಕಡೆ ಗಟ್ಟುವೆ. ಬೆಟ್ಟು ತಲೀಗಲೆ ಸೋದ ಕಟ್ಟುವ ಪರಮಾತ್ಮೋದ, ಬೆಟ್ಟು ತೈಗಲೆ ಸೋದ ಕಟ್ಟುವ ಪರಮಾತ್ಮೋದ. ಬೆಟ್ಟದ ಕುಟ್ಟದ ಬುಡುಬುಡು ಗಟ್ಟುಗ ಬೆಟ್ಟುತ್ತೆ ಕುಟ್ಟುತ್ತೆ ಬುಡುಬುಡು ಗಟ್ಟುತ್ತೆ. ಬೆಟ್ಟದ ಕುಟ್ಟದ ಬುಡುಬುಡು ಗಟ್ಟುದ ಕಡೆ ಗಟ್ಟುಗೆ. ಪರಪರ ಪಾಂಡವ ಪಡೆಗಳ ನಿಲ್ಲದೆ ಕಡೆ ಗಟ್ಟುಗೆ, ಗಟ್ಟುಗೆ, ಕಡೆ ಗಟ್ಟುಗೆ. ಕೌರವೇಶ್ವರ, ಆ ಪಾಂಡವರ ಸೂಜಿಮನಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಹಿಂದೆ ಮಾಡಿರೋ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ತೊಡೆದು ಬಿಡಬೇಕೆಂಬ ಘೋಷ ಬರುತ್ತದೆ. ಕೃಷ್ಣ, ಇದು ಗೋಪಿಕಾನ್ಯರ ನರ್ತನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಯಲ್ಲ, ಮಾವೇನು ಕೈಗೆ ಬೆಳೆ ತೊಟ್ಟುಕೊಳ್ಳುತ್ತಿಲ್ಲ ಗೊಲ್ಲ. ಇದು ಬೀಗರ ಮೂರ್ತಿಯ ಪಂಜರ. ಎಚ್ಚರ ತಪ್ಪಿದರೆ ನೀನು ನಿನ್ನ ಬಂದ ದಾರಿಯನ್ನು ಹಿಡ್ಕೊಂಡು ಒಳ್ಳೆಯದು, ಇಲ್ಲವಾದರೆ ಅನರ್ಥವಾಗುವುದು. ದುರ್ಯೋಧನ ದುಶ್ಯಾಸನನ ಅಭಿಮತವೇನೆನ್ನ ಅಭಿಮತ? ಅರ್ಜುನನ ಮೇಲಿನ ಅಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ
ಇಡೀ ಗುರುಕುಲವನ್ನೇ ಧ್ವಂಸ ಮಾಡಲು ಇಚ್ಛಿಸುತ್ತಿರುವೆಯ? ಇದು ನಿನಗೆ ಧರ್ಮವೇನಯ್ಯ? ವಾಸುದೇವ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ವೈರಿಗಳಿಗೆ ಅರ್ಧ ರಾಜ್ಯವ ಬೇಡುವುದೇ ಹಿತವಾ ಬಯಸಿ ಕೆಣಕಿ ಫಲಿಸುವುದೇ ವಾಸುದೇವ, ಹಿತವ ಬಯಸಿ ಕೆಣಕಿ ಫಲಿಸುವುದೇ ಮುಂದ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಬಾಬಾ ವಲ್ಲಭನೇ, ಪಾಂಡುತನಯರ ಹಿತವನ್ನು ಬಯಸುತ್ತ ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದವನೇ, ಸಂಧಿಯ ನಾಟಕ ಆಡಲೆಂದು ಬಂದವನೇ, ಸಲ್ಲದು ನಿನಗೆ ವಲ್ಲಭನೇ. ಬಾಬಾ ವಲ್ಲಭನೇ, ಅಟವಂತರು ನಾವು ಕೃಷ್ಣ ಕೃಷ್ಣ ಅಟವಂತರು ನಾವು ಹಿತವಂತರು ನೀವು, ಅಟವಂತರು ನಾವು ಹಿತವಂತರು ನೀವು, ಕುಲದಳು ಪ್ರಾರ್ಥನ ಶಿರವನ್ನು ಬಗೆಯುವೆ. ದುರದಳು ಪ್ರಾರ್ಥನ ಶಿರವನ್ನು ಬಗೆಯುವೆ, ಸಲ್ಲದು ನಿನಗೆ ವಲ್ಲಭನೇ. ಮಾಮ ವಲ್ಲಭನೇ, ವಾಸುದೇವ, ಅರ್ಜುನನ ಮೇಲಿನ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಗೌರವೇಶ್ವರ
ಯದುಪತಿಯ ಕಂಠವು ಬಿಗಿದಂತಾಯ್ತಲ್ಲವೇ? ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇನು ಉಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿಸಿಯೋದನ. ಭಾರತ ಭೂಮಿ ಜೈ ಸಿಂಧುಲಗ, ಭಾರತ ಭೂಮಿ ಜೈ ಸಿಂಧುಲಗ, ನಿರಾಕರಿಸದಿರೇ ಭಾರತ ಭೂಮಿ ಜೈ ಸಿಂಧುಲಗ, ಜೈ ಸಿಂಧುಲಗ. ಕರೆಸಿಗನೇ ಅನುಜಾತರ, ಕರೆಸಿಗನೇ ಅನುಜಾತರ, ಕರೆಯ ನಿಂತು ಜಾತಿ ಪಡೆದು, ಕರೆಯ ನಿಂತು ಜಾತಿ ಪಡೆದು ವೈರವನೇ ಮೇಲೆ ಕೈರನೆಯ ತಾವೇ, ವೈರವನೇ ಮೇಲೆ ಕೈರನೆಯ ತಾವೇ, ಬಾಲೈ ಬರು ಭಾರತ ಭೂಮಿ ನಿರಾಕರಿಗೆ ಭಾರತ ಭೂಮಿ ಜೈ ಸುಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ. ಪಾಂಡವರು ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವವರು. ಪಾಂಡವರಿಗೆ ನಿಮ್ಮೆಲ್ಲರ ಸ್ನೇಹ ಮಮತೆ ಪ್ರೀತಿ ಹೊರತು ಮತ್ತೇನು ಬೇಡ. ಇಂದು ದಾನವಿಜಯ ಯದುಪತಿಯು ಬರೀ ಪಾಂಡವರ ಸಲುವಾಗಿಯೇ ಅಲ್ಲ, ನಿಮ್ಮಗಳ ಸಲುವಾಗಿ, ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ, ಭಿಕ್ಷಾ ಪ್ರದಾನ, ಇದರಲ್ಲಿ ನನ್ನ ಅಪರಾಧವೇನಯ್ಯ ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಮಾವ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಮಾವ ಅಧರ್ಮದ ಕಾರ್ಯವೇ? ಕೇಳಿದ ಕೃಷ್ಣ, ನಮ್ಮ ಮಾವನ ಮಾತನ್ನ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಶ್ರೇಷ್ಠಕರವಾದ ಜೀವನ, ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರ ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರು. ಸ್ಥಿರನಾಗುವುದು ಯೋಧನ. ನಿನ್ನ ಅಭಿಷ್ಟವೂ ಇದ್ದವೇ, ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯಾ? ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿದ ನೀನು, ಸಂಪತ್ತನ್ನು ನೋಡಿ ಕರುಬಿದ ನೀನು ಯುಧಿಷ್ಠಿರನನ್ನು ಕಪಟದಿಂದ ಕಳೆದಿದ್ದನ್ನು ಮರೆತೆಯ? ಈ ಶಕುನಿ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟಯುದ್ಧಕ್ಕೆ ಎಳೆದುದನ್ನು ಮರೆತೆಯ? ಸಹೋದರರ ಪತ್ನಿ ಎಳೆತಂದು ನೀನು ಮಾಡಿದ್ದ ಅವಾಚ್ಯ ಅಪರಾಧಗಳು ಅನಂತ ಅಗಣ್ಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಚರಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರು ಸರೆಯ ಕಟ್ಟಗಡೆಯಾಗಿ ಗಾಡಿ ಕಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾರು. ಈ ಕೌರವೇಶ್ವರನನ್ನು ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸದಿ ಪಾಂಚಾಲಿ ಅಂದೇ ತೊಟ್ಟೆನ ಕೃಷ್ಣ. ಛಲವನ್ನು ಭೂತ ಪ್ರೇತ ಪಿಶಾಚಿಗಳ ಹೊರೆಯಲಾದ ಭೂತನಾಥೇಶ್ವರನೇ,
ಕದನಕ್ಕೆ ಕಾಲ್ ಕೆಳದು ನಿಂತರುವುದರೇ. ಬಲಿವಂಶದಿಂದ ನಿರ್ಮಿತವಾದ ಈ ನನ್ನ ಗುರು ಸಾಮ್ರಾಜ್ಯ ರಕ್ತದ ಗಡುವಿನಲ್ಲಿ ಕೊಚ್ಚಿ ಹೋದರುವುದರೇ. ಅಭಿಮಾನಿಶಾಲಿಯಾದ ನಾನು ಅಂದರೆ ಈ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಧೂಳಾಗಿ ಹೋದರುವುದರೇ. ನನ್ನದು ಛಲವನ್ನು ಬಿಡೆ, ನೆಲವನ್ನು ಕೊಡೆ. 7 ಮುರಹರಿಗೆ ಹಠ ಮಾಡಿ ಎಲ್ಲಲ್ಲಿ ಅವ ರಾಜವ. ಇದು ಕೌರವ ರಾಜ್ಯಸಭೆ ಅಲ್ಲ, ಪಾಂಡುರಂಗರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಈ ವೃದ್ಧರು ತದೇಕ ಚಿತ್ರ ಏಚಿಸರು ನೋಡು. ಸಮಯ ದೊರೆತರೆ ಇವರಂತಹ ದ್ರೋಹ ವಂಚರಿಗೂ ಕೌರಲ್ಲ ನಡೆಯೋಣ. ಸರಿಯಾಗಿ ಹೇಳಿದೆ ಸಹೋದರ, ಸರಿಯಾಗಿ ಹೇಳಿದೆ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಈ ದುರ್ವೃತ್ತನ್ನು ದಮನ ಮಾಡಲು ಅಶಕ್ತರಾದರೆ ನಿಮ್ಮ ವಿಖ್ಯಾತಿ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿದೆ? ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಶಾಂತಿಗೆ ಪ್ರಯತ್ನಿಸಿ. ಕುಮಾರನೆಲ್ಲಿ ವಿದುರ, ಹತಭಾಗ್ಯ ಕುಮಾರನನ್ನು ಬಹುಬೇಗನೆ ಬರಮಾಡು. ಸುಯೋಧನ ಕುಮಾರ ತನಯ 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 ಸುಯೋಧನ ಕುಮಾರ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಮಾತೆಯ ಮಾತನು ಲಾಲಿಸುವೀರ. ಸುಯೋಧನ ಕುಮಾರ ಮಾತೆಯ ಮಾತನು ಲಾಲಿಸುವೀರ. ಧರೆಯಲ್ಲಿ ನಿನಗೆ ಸರಿ ಸಮನಾರೋ. ಸುಯೋಧನ
ಕುಲ ತಿಲಕ ನಾನು ಪುತ್ರ ಏಕೆ ನನ್ನ ಮಾತುಗಳನ್ನು ಕೇಳುವ ಇಷ್ಟವಿಲ್ಲವೇ? ನಾನು ನಿನ್ನ ತಾಯಿ, ಅಗಣ್ಯ ರಥೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಸುಯೋಧನ, ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿ ನಾಡು ಮಗನೇ. ಪಾಂಡವರು ಪಾಂಡವರು ಭಯವೇಕೆ ಬಿಡು ಮಾತೆಯೇ, ಎಲ್ಲ ಛಲದಲ್ಲಿ ಬಲದಲ್ಲಿ ಅನುಮಾನವೇಕೆ, ಭಯವೇಕೆ ಬಿಡು ಮಾತೆಯೇ. ಅಮ್ಮ ನೆರೆಯುವೆ ಶೌರ್ಯದಿ ಛಲವನು ಬಿಡದಲೆ. ಅಮ್ಮ ನೆರೆಯುವೆ ಶೌರ್ಯದಿ ಛಲವನು ಬಿಡದಲೆ. ಕರೆಯೋಳ ಧರ್ಮಕ್ಕೆ ಕೀರ್ತಿಯ ತರುವೆ. ಅಮ್ಮ ಜನನೀ ಕರೆಯೋಳ ಧರ್ಮಕ್ಕೆ ಕೀರ್ತಿಯಾದರುವೆ. ಗುರುಳ ಪಾಂಡವರನ್ನು ಕೊಳಬೋ ಬಲಿ ಕೊಡುವೆ. ಗುರುಳ ಪಾಂಡವರನ್ನು ಕೊಳಬೋ ಬಲಿ ಕೊಡುವೆ. ಕನ್ನಡರ ಕೀರ್ತಿಯ ಗಳಿಸುತ್ತ ಮೆರವೆ. ಕನ್ನಡರ ಕೀರ್ತಿಯ ಗಳಿಸುತ್ತ ಮೆರವೆ. ಭಯವೇಕೆ ಬಿಡು ಮಾತೆಯೇ, ಎಲ್ಲ ತರದಲ್ಲಿ ಬಲದಲ್ಲಿ ಅನುಮಾನವೇಕೆ, ಭಯವೇಕೆ ಬಿಡು ಮಾತೆಯೇ. ಅಮ್ಮ ಈ ತರಬರಿ ಬಿಡದಲ್ಲಿ ಹೊರಡುವ ಪಾಂಡವರ. ಸಾಕು ನಿನ್ನ ನೀತಿ ಬೋಧೆ, ಸಾಕು ನಿನ್ನ ನೀತಿ ಬೋಧೆ. ನರಗಳಿಗೆ ದುರ್ಬಲಿಗೆ ತರುತ್ತಮನೆ. ಭಯವೇಕೆ ಅಮ್ಮ, ಭಯವೇಕೆ, ಅದೇ ಭಯವೇಕೆ ಬಿಡು ಮಾತೆಯೇ. ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರ. ನೀನು 100 ಜನ ವೀರಪುತ್ರರನ್ನು ನಡೆದ ಮಾತೆ, ಈ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಚಿಂತಿಸುವುದೇ? ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾಲನದಲ್ಲಿ, ವೀರರಸಿಗರ ಘೋಷದಲ್ಲಿ. ತೊಡೆ ತಟ್ಟಿ ಮಾಡುವೆನು ಇದ್ದ ಕಡಾ ಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಇದು ನನ್ನ ಕಟ್ಟಕಡೆಯ ಸಂದೇಶ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಸಮಯವಿಲ್ಲ. ಹಸಿದ ಬೇಟೆಯು ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯರಿಗೆ ಸಮಯವಿಲ್ಲಿಯದು. ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯುಳ್ಳವನಾಗಿ ಅಖಂಡ ಸಾಮ್ರಾಜ್ಯವನ್ನು ನೀನು ಆಳುವೆಯಾ? ಇಲ್ಲ ಇಲ್ಲ, ನೀನು ನಾಶ ಹೊಂದುವೆ. ಸಂಗಡ ಈ ಕುರುಕುಲವು ನಾಶವಾಗುವುದು. ಆದರೆ ನಾನು ಮಾತ್ರ ನನ್ನ ಗತಿಗಳಾಗಿ ನೀರವವಾಗಿ ಈ ವಿಷಾದಮಯವಾದ ದೃಶ್ಯವನ್ನು ನೋಡಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರ್ಣಕಥೆಯನ್ನು ಬರೆದಿರಬೇಕಂತೆ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನು. ನನ್ನನ್ನು ಬಂಧಿಸುವುದು ರಾಜನೀತಿಯೇ ವಿರುದ್ಧ. ಏನು? ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿದ್ದೆ. ವಾಸುದೇವ, ದೇವರನ್ನು ಮರೆತ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ತಂದೆ. ಹೊರಟು ಹೋಗು ವಾಸುದೇವ. ಏನು ತಾಯಿ, ಒಬ್ಬ ಸಾಮಾನ್ಯ ದುರ್ಯೋಧನ ಎದುರಿ ನಾನು ಇಲ್ಲಿಂದ ಪಲಾಯನೆ ಮಾಡಲಿ?
ನನ್ನ ಚಕ್ರದಲ್ಲಿ ಎಷ್ಟೊಂದು ಬಲ ಇರುವುದೆಂಬುದನ್ನು ನೀನು ಅರಿತುವೆ. ಇಂತಹ ನಾನು ಸಾಮಾನ್ಯ ಒಬ್ಬ ಮನುಷ್ಯನಿಗಿದರಿಂದ ಪಲಾಯನ ಮಾಡದೆ ಆಗದು, ನನ್ನಿಂದ ಆಗದು ತಾಯಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ದಾನವ ವಿಜಯದ ಬದಿಗೆ ಶತ್ರುಗಳ ಜಗತ್ರಕ್ಷಕರಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು, ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ ಶಿವ ಶಿವ ಕೇಳಲಾರೆ ಕೇಳಲಾರೆ. ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತಳ ಮರೆಯನ್ನು ಆಲಿಸುವುದಿಲ್ಲವೇ? ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ವಾಸುದೇವ ಹೊರಟು ಹೋಗುತ್ತದೆ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಸ್ಮರಿಸುತ್ತ ನಿನ್ನಯ ಚರಣಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ವಾಸುದೇವ ಹೊರಟು ಹೋಗು ವಾಸುದೇವ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರವ ತುಳಿದಂತ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರವ ತುಳಿದಂತ ಪಾದ. ಕಾನನದಿ ಕಲ್ಲಾದ ಮುನಿ ಸತಿಗೆ ಜೀವವ ತಂದ. ವಾಸುದೇವ ಕಾನನದಿ ಕಲ್ಲಾದ ಮುನಿ ಸತಿಗೆ ಜೀವವ ತಂದ. ಕಾಣೆನು ತಂದೆ ನಿನ್ನಯ ಪಾದ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ. ಹೊರಟು ಹೋಗು ವಾಸುದೇವ. ಹೇಳು ತಾಯಿ, ಇಂದು ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಹಾಗೆ ಆಗಲಿ ತಂದೆ.